ಹಲೋ ಗಾಯ್ಸ್, ಸ್ಟಾಕ್ ಸೀರೀಸ್ 7 ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಸ್ಟಾಕ್ ಬಂದು ಟೈಟನ್ ಕಂಪನಿ. ಆಲ್ಮೋಸ್ಟ್ ಒಂದು ಜಾನ್ವರಿ ಮಂತ್ ಇಂದ ನಮಗೆ ಟೈಟನ್ ಕಂಪನಿಯಲ್ಲಿ 80 to 20% ಒಂದು ಡೌನ್ ಫಾಲ್ ಆಗಿದೆ. ಹಾಗೆ ಇವತ್ತು ಕೂಡ ನಮಗೆ 3.5% ಒನ್ ಡೇಲೆ ಡೌನ್ ಆಗಿದೆ. ಸೊ ನಮ್ಗೀಗ ಇದರಲ್ಲಿ ಏನಾದ್ರೂ ಒಂದು ಸ್ವಿಂಗ್ ಆಪರ್ಚುನಿಟಿ ಸಿಗುತ್ತಾ ಅಥವಾ ಇಲ್ಲಿಂದ ಏನಾದ್ರೂ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ರೈಟ್ ಆಪರ್ಚುನಿಟಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತು ನಾವು ವಿಶ್ಲೇಷಣೆ ಮಾಡಿ ನೋಡುವ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು 3 ಡಿಫರೆಂಟ್ ವೇಲಿ ಅನಾಲಿಸಿಸ್ ಮಾಡ್ತೀವಿ. ಫಸ್ಟ್ ಒನ್ ಬಂದು ವೇವ್ ಅನಾಲಿಸಿಸ್, ಹಾಗೆ ಸೆಕೆಂಡ್ ಒನ್ ಬಂದು ಫಂಡಮೆಂಟಲ್ ಅನಾಲಿಸಿಸ್, ಹಾಗೆ ಥರ್ಡ್ ಒನ್ ಬಂದು SR ಲೆವೆಲ್ ಟೂಲ್ ಅನಾಲಿಸಿಸ್. ಓಕೆ, ಈ SR ಲೆವೆಲ್ ಟೂಲ್ ಅನಾಲಿಸಿಸ್ ಅನ್ನೋದೇನಿದೆಯೋ ಇದು ತುಂಬಾ ಪವರ್ಫುಲ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಮಗೆ ಇದು ಎಕ್ಸಾಕ್ಟ್ ಆಗಿ ನಾವು ಯಾವ ಲೆವೆಲ್ ಅಲ್ಲಿ ಬೈ ಮಾಡಬೇಕು ಅಥವಾ ಇದನ್ನ ಅವಾಯ್ಡ್ ಮಾಡಬೇಕಾ ಅಥವಾ ಇನ್ನ ಸ್ವಲ್ಪ ಡೌನ್ ಹೋಗಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಇದು ತಿಳಿಸುತ್ತೆ. ಓಕೆನಾ, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕು ಅಂತಂದ್ರೆ ನಮ್ಮ ವಿಡಿಯೋ ಸೆಕ್ಷನ್ ಅಲ್ಲಿ ಪವರ್ಫುಲ್ ಸ್ವಿಂಗ್ ಟ್ರೇಡಿಂಗ್ ಇಂಡಿಕೇಟರ್ ಅಂತ ಒಂದು ವಿಡಿಯೋನ ಮಾಡಿದ್ವಿ. ಆ ವಿಡಿಯೋದಲ್ಲಿ ಈ ಟೂಲ್ ಯಾವ ತರ ವರ್ಕ್ ಆಗುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಅದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ಬಂದು ನಾವು ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡಿಂಗ್, ಇಂಟ್ರಾಡೇ ಹಾಗೆ ಸ್ಕ್ಯಾಲ್ಪಿಂಗ್ ಗೆ ಯಾವ ತರ ಯೂಸ್ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸದ್ಯದಲ್ಲೇ ಆ ವಿಡಿಯೋ ಕೂಡ ಬರುತ್ತೆ. ಓಕೆನಾ, ಈಗ ನಾವು ಟೈಮ್ ವೇಸ್ಟ್ ಮಾಡದೆ ನಮ್ಮ ಫಸ್ಟ್ ಅನಾಲಿಸಿಸ್ ವೇವ್ ಅನಾಲಿಸಿಸ್ ಕಡೆ ಹೋಗುವ. ಓಕೆ, ಇವಾಗ ನೋಡಿ ನಾವು ಟೈಟನ್ ಸ್ಟಾಕ್ ಅಲ್ಲಿ ಒನ್ ಡೇ ಟೈಮ್ ಫ್ರೇಮ್ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸೊ ನಾನು ಏನ್ ಮಾಡ್ತೀನಿ, ಇದಿಷ್ಟೇ ಮೂವ್ ನ ಕನ್ಸಿಡರ್ ಮಾಡಿ ವೇವ್ ಅನಾಲಿಸಿಸ್ ಮಾಡ್ತೀನಿ. ರೀಸನ್ ಏನು ಅಂತ ಅಂದ್ರೆ ನೋಡಿ, ನನ್ನ ಲಾಂಗ್ ಟೈಮ್ ಫ್ರೇಮ್ ಹೋದ್ರೆ ಅಂದ್ರೆ 1 ವೀಕ್ ಟೈಮ್ ಫ್ರೇಮ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಇಲ್ಲಿಂದ ಇಲ್ಲಿಗೆ ನನಗೆ ವೇವ್ 3rd ಆಗುತ್ತೆ, ಇದು ನನ್ನ ವೇವ್ 4th ಆಗುತ್ತೆ. ಈಗ ನನಗೆ ವೇವ್ 5th ಈಗ ಪ್ರೆಸೆಂಟ್ ನಡೀತಾ ಇದೆ ನನ್ನ 1 ವೀಕ್ ಟೈಮ್ ಫ್ರೇಮ್ ಅಲ್ಲಿ. ಸೊ ನನಗೀಗ ಕಂಪ್ಲೀಟ್ ಆಗಿರುವಂತ ವೇವ್ ನನಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಪ್ರೆಸೆಂಟ್ ಏನ್ ಯಾವ ವೇವ್ ನಡೀತಾ ಇದೆಯಲ್ವ ನನಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಂದ್ರೆ ವೇವ್ 5 ಅಂದ್ರೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ. ಸೊ ಈ ವೇವ್ ಒಳಗಡೆ ನನ್ನ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವ ವೇವ್ ನಡೀತಾ ಇದೆ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನನಗೆ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ನನಗೆ ಟೈಟನ್ ಎಲ್ಲಿವರೆಗೂ ಹೋಗಬಹುದು ಅನ್ನೋದು ನನಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ಈ ಮೂವ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಈಗ ನಾವು ಸ್ಕ್ರೀನ್ ನ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಇಲ್ಲಿಂದ ನಮ್ಮ ವೇವ್ ಕೌಂಟ್ ನ ಸ್ಟಾರ್ಟ್ ಮಾಡುವ. ಓಕೆ, ಈಗ ನಾನು ನನ್ನ ವೇವ್ ಅನಾಲಿಸಿಸ್ ಟೂಲ್ ತಗೊಂತೀನಿ. ನೋಡಿ, ಇಲ್ಲಿಂದ ನಾನು ಹೇಳಿದ್ನಲ್ವಾ, ಇದು ನನ್ನ ವೇವ್ 1 ನ ಸ್ಟಾರ್ಟಿಂಗ್ ಪಾಯಿಂಟ್, ವೇವ್ 1, 2, ಹಾಗೆ ಇದು 3, ಇದು 4, ಈಗ ನನಗೆ ನಡೀತಾ ಇರೋದು 5. ಸೊ ನೋಡಿ, ಈ ತರ ನಾನು ವೇವ್ ಕೌಂಟ್ ನ ಮಾಡಿದೀನಿ. ಸೊ ನನಗೆ ಈಗ ಮೇನ್ ಆಗಿ ಈ ವೇವ್ 4 ಏನಿದೆಯಲ್ವಾ ಇದು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿದೆಯಾ ಅನ್ನೋದು ನಾನು ತಿಳ್ಕೋಬೇಕು. ಜೊತೆಲಿ ನನ್ಗೆ ಏನಾಗಿದೆ, ಇದು ಕಂಪ್ಲೀಟ್ ಆಗಿದ್ರು ನನಗೆ ನೋಡಿ ಮೇಲೆ ಹೋಗಿದ್ದು ಇಲ್ಲಿಂದ ರಿವರ್ಸಲ್ ತಗೊಂಡಿದ್ದು ಮತ್ತೆ ತಿರ್ಗಾ ಕೆಳಗಡೆ ಬರ್ತಾ ಇದೆ. ಸೊ ಇದು ಎಲ್ಲಿವರೆಗೂ ಬರ್ಬೋದು ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ. ಓಕೆನಾ, ಅದನ್ನ ಕಂಡುಹಿಡಿಬೇಕು ಅಂದ್ರೆ ನಾವು ನನ್ನ ವೇವ್ 2 ಇಂದ ವೇವ್ 3 ಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ನ ನಾನು ಡ್ರಾ ಮಾಡಬೇಕು. ಅವಾಗ ನನಗೆ ಈ ಲೆವೆಲ್ಸ್ ಗೊತ್ತಾಗುತ್ತೆ. ಓಕೆನಾ, ಸೊ ನಾನೀಗ ಪ್ರೀವಿಯಸ್ ವೇವ್ ಬಗ್ಗೆ ನಾನು ಏನು ಹೇಳಲ್ಲ, ಯಾವ ಲೆವೆಲ್ಸ್ ಬಂದಿದೆ ಏನು ಅಂತ. ಸೊ ನಿಮ್ಗೆ ಬೇಕಂದ್ರೆ ನೀವು ಕೌಂಟ್ ಮಾಡಬಹುದು. ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಫಿಬೊನಾಚಿ ರಿಟ್ರೇಸ್ಮೆಂಟ್ ನ ಡ್ರಾ ಮಾಡ್ಕೊಳ್ಳಿ. ಸೊ ಇದು ಎಕ್ಸಾಕ್ಟ್ ಆಗಿ 0.5 ಇಂದಾನೆ ರಿವರ್ಸಲ್ ತಗೊಂಡಿದೆ. ನನ್ನ ವೇವ್ ಅನಾಲಿಸಿಸ್ ರೂಲ್ ಪ್ರಕಾರ ಇದು ಪರ್ಫೆಕ್ಟ್ ಲೆವೆಲ್ ನನ್ನ ವೇವ್ 2 ಗೆ. ಓಕೆನಾ, ಹಾಗೆ ವೇವ್ 3 ಎಲ್ಲಿವರೆಗೂ ಬಂದಿದೆ ಅಂತ ನೋಡೋದಾದ್ರೆ ಅಗೈನ್ ಇಲ್ಲಿಂದ ಇಲ್ಲಿಗೆ ಒಂದು ಫಿಬೊನಾಚಿ ಎಕ್ಸ್ಟೆನ್ಷನ್ ನ ಡ್ರಾ ಮಾಡಿ ಎಕ್ಸಾಕ್ಟ್ ಆಗಿ 1.618 ಲೆವೆಲ್ ಇಂದ ನಮಗೆ ಡೌನ್ ಫಾಲ್ ಆಗಿದೆ. ಓಕೆನಾ, ಸೊ ಇದು ಕೂಡ ನನ್ನ ವೇವ್ 3 ಇದು ಪರ್ಫೆಕ್ಟ್ ಲೆವೆಲ್. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಏನ್ ಮಾಡ್ತೀನಿ, ವೇವ್ 2 ಇಂದ 3 ಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ನ ಡ್ರಾ ಮಾಡ್ಕೊಂತೀನಿ. ಓಕೆನಾ, ನೋಡಿ ನನಗೆ ಫಿಬೊನಾಚಿ ಲೆವೆಲ್ ಎಕ್ಸಾಕ್ಟ್ ಆಗಿ 0.5 ಇಂದಾನೆ ರಿವರ್ಸಲ್ ತಗೊಂಡಿತ್ತು ಈ ಕ್ಯಾಂಡಲ್. ಸೊ ಮೇಲೆ ಹೋಗ್ತಾ ಇತ್ತು, ಬಟ್ ಆದ್ರೆ ಏನೋ ಒಂದು ರೀಸನ್ ಇಂದ ನನಗೆ ಈಗ ಕೆಳಗಡೆ ಬರ್ತಾ ಇದೆ. ಸೊ ಇದು ಎಲ್ಲಿವರೆಗೂ ಬರ್ಬೋದು ಅಂತ ನೋಡೋದಾದ್ರೆ ಅಗೈನ್ ಈ ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿಗೆ ಬಂದು ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಏನಾದ್ರೂ ಒಂದು ಗ್ರೀನ್ ಮೊಮೆಂಟಮ್ ಕ್ಯಾಂಡಲ್ ಕೊಡ್ತು ಅಂದ್ರೆ ನಾವು ಮತ್ತೆ ವೇವ್ 5 ಗೆ ಟಾರ್ಗೆಟ್ ಇಡಬಹುದು. ಹಾಗೆ ನನಗೆ ಬೈ ಚಾನ್ಸ್ ಈ ಲೆವೆಲ್ ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ 0.618 ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇದೆ. ಟಾರ್ಗೆಟ್ ಬಂದು 2884 ಇಲ್ಲಿವರೆಗೂ ಟೈಟನ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಇದು ನನಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗುತ್ತೆ. ಇದಕ್ಕಿಂತ ಕೆಳಗಡೆ ಹೋಗಲ್ಲ ಅಂತ ನಾನು ಅನ್ಕೊಂಡಿದೀನಿ. ಯಾಕೆ ಅಂತ ಅಂದ್ರೆ ಇಲ್ಲಿ ನೋಡಿ ನನಗೆ ಸ್ಟ್ರಾಂಗ್ ಒಂದು ಸ್ವಿಂಗ್ ಲೋ ಇದೆ, ಒಂದು ಪ್ರೈಸ್ ಆಕ್ಷನ್ ಝೋನ್ ಆಗುತ್ತೆ, ಜೊತೆಲಿ 0.618 ಲೆವೆಲ್ ಬೇರೆ. ಹಾಗೆ ನನಗೆ ವೇವ್ ಅನಾಲಿಸಿಸ್ ಪ್ರಕಾರ ಈ ವೇವ್ 1 ನ ಟಚ್ ಮಾಡಂಗಿಲ್ಲ, ವೇವ್ 4. ಓಕೆನಾ, ಅದಕ್ಕೆ ಇಲ್ಲಿವರೆಗೂ ಬರಲ್ಲ ಅಂತ ಅನ್ಕೊಂಡಿದೀನಿ. ಬಂದ್ರು ಒಂದು ವೀಕ್ ಬಂದು ಮೇಲೆ ಹೋಗಬಹುದು. ಸೊ ಇಲ್ಲಿಂದ ಒಂದು ಸೈಡ್ ವೈಸ್ ಮಾಡಿ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿ ವೇವ್ 5 ಗೆ ಹೋಗಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಒಂದು ಡೌನ್ ಟ್ರೆಂಡ್ ಇದೆ ನಮಗೆ ಟೈಟನ್ ಅಲ್ಲಿ. ಇದು ಫಸ್ಟ್ ಲೆವೆಲ್ ಆಗುತ್ತೆ, ಹಾಗೆ ಇದು ಸೆಕೆಂಡ್ ಲೆವೆಲ್ ಆಗುತ್ತೆ. ಸೊ ಈಗ ನಾವು ಫಂಡಮೆಂಟಲ್ ಅನಾಲಿಸಿಸ್ ಏನ್ ಹೇಳುತ್ತೆ ಅಂತ ನೋಡುವ. ಅದಾದ್ಮೇಲೆ SR ಲೆವೆಲ್ ಅನಾಲಿಸಿಸ್ ಏನ್ ಹೇಳುತ್ತೆ ಅಂತ ನೋಡಿ, ನಾವು ಎಲ್ಲಿ ಟ್ರೇಡ್ ತಗೋಬೇಕು, ಎಲ್ಲಿ ಅವಾಯ್ಡ್ ಮಾಡಬೇಕು ಅಂತ ನಾವು ಫೈನಲ್ ಆಗಿ ಡಿಸೈಡ್ ಮಾಡುವ. ಓಕೆನಾ, ಅದಕ್ಕಿಂತ ಮೊದಲು ನಮ್ಮ ಈ ಅನಾಲಿಸಿಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ನಮಗೆ ಈ ತರ ಜಾಸ್ತಿ ಅನಾಲಿಸಿಸ್ ಮಾಡಕ್ಕೆ ಮೋಟಿವೇಟ್ ಮಾಡುತ್ತೆ. ಈಗ ನಾವು ಫಂಡಮೆಂಟಲ್ ಅನಾಲಿಸಿಸ್ ಕಡೆ ಹೋಗುವ. ಟೈಟನ್ ಕಂಪನಿದು ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 2,85,663 crores ಇದೆ. ನಾವೊಂದು 3 months ಬ್ಯಾಕ್ ಇದನ್ನ ಚೆಕ್ ಮಾಡಿದ್ರೆ ನಮಗೆ 3 lakh ಪ್ಲಸ್ ಇತ್ತು. ಓಕೆ, ಕರೆಂಟ್ ಪ್ರೈಸ್ ಬಂದು 3,215 ಇದೆ. ಹಾಗೆ 52 ವೀಕ್ ಹೈ 3,887, ಹಾಗೆ 52 ವೀಕ್ ಲೋ 2,882 ಇದೆ. ಓಕೆ, ಸ್ಟಾಕ್ PE ಬಂದು ನಮಗೆ ಪ್ರೆಸೆಂಟ್ 81.7 ಇದೆ. ಇದು ವ್ಯಾಲ್ಯೂಡ್ ಅಥವಾ ಓವರ್ ವ್ಯಾಲ್ಯೂಡ್ ಅನ್ನೋದನ್ನ ನಾವು ಕೆಳಗಡೆ ಸ್ಲೈಡ್ ಅಲ್ಲಿ ನೋಡುವ. ಹಾಗೆ ನಮಗೆ ROC ಮತ್ತೆ ROE ಪಾಸಿಟಿವ್ ಎಲ್ಲ ಇದೆ, 20+ ಅಬೌವ್ ಇದೆ. ಸೊ ಇದೊಂದು ನಮಗೆ ಗುಡ್ ಸೈನ್ ಅಂತ ಅನ್ಬಹುದು.
ಟೈಟನ್ ನೋಡಿ ಕರೆಂಟ್ ಪಿ ನಮಗೆ 81.71 ಇದೆ, ಹಾಗೆ ಇಂಡಸ್ಟ್ರಿಯಲ್ ಪಿ ಬಂದು 25.22 ಇದೆ. ಇವೆರಡನ್ನು ಕಂಪೇರ್ ಮಾಡಿ ನೋಡಿದ್ರೆ ನಮಗೆ 81.71 ಏನಿದೆಯಲ್ವಾ ಇದು ನಮಗೆ ತುಂಬಾ ಹೈ ಆಯ್ತು. ಪಿ ಸ್ವಲ್ಪ ಕರೆಕ್ಷನ್ ಆಗ್ಬೇಕು ನಮಗೆ, ಅರೌಂಡ್ ಒಂದು 65 ಇಂದ 75 ಈ ರೇಂಜ್ ಬಂದ್ರೆ ಒಂದು ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಇದು ಸ್ವಲ್ಪ ಓವರ್ ವ್ಯಾಲ್ಯೂಡ್ ಸ್ಟಾಕ್ ಈಗ ನಮಗೆ ಪಿ ಇಲ್ಲಿ ನೋಡೋದಾದ್ರೆ. ಇವೆಲ್ಲ ಏನಿದು ಇವೆಲ್ಲ ನಮ್ಗೆ ಇವರು ಕಾಂಪಿಟೇಟರ್ ಕಂಪನಿಗಳು. ನೋಡಿ ಇಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ನಾವು ಫಸ್ಟ್ ಸೇಲ್ಸ್ ನ ಚೆಕ್ ಮಾಡಬೇಕು. ಸೇಲ್ಸ್ ನೋಡಿ ನಮಗೆ ಎವ್ರಿ ಕ್ವಾರ್ಟರ್ ಅಲ್ಲಿ ನಮಗೆ ಪಾಸಿಟಿವ್ ಆಗಿದೆ, ಬಟ್ ಆದ್ರೆ ಸ್ವಲ್ಪ ವೇರಿಯೇಷನ್ ಇದೆ. ಅಂದ್ರೆ ನೋಡಿ ಇಲ್ಲಿ 11,609 crores ಇದೆ, ಹಾಗೆ ನೆಕ್ಸ್ಟ್ ಕ್ವಾರ್ಟರ್ ಏನಾಯ್ತು ಸ್ವಲ್ಪ ಡೌನ್ ಆಯ್ತು. ಅದೇ ತರ ಇಲ್ಲಿ ಎರಡು ಕಡೆ ಇನ್ಕ್ರೀಸ್ ಆಯ್ತು. ಈ ಲಾಸ್ಟ್ ಕ್ವಾರ್ಟರ್ ಏನಾಗಿದೆ ಸ್ವಲ್ಪ ಡೌನ್ ಆಗಿದೆ. ಓಕೆ, ಹಾಗೆ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಪಾಸಿಟಿವ್ ಎಲ್ಲ ಇದೆ, ಬಟ್ ಇಲ್ಲಿ ಸ್ವಲ್ಪ ಡೌನ್ ಆಗಿದೆ. ಅದೇ ತರ ನಮಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಪಾಸಿಟಿವ್ ಎಲ್ಲ ಇದೆ, ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ. ಸೊ ಆ ರೀಸನ್ ಏನಾಗ್ತಿದೆ ಸ್ವಲ್ಪ ಕರೆಕ್ಷನ್ ಆಗ್ತಾ ಇದೆ. ಬಟ್ ಓವರ್ ಆಲ್ ಆಗಿ ನಮಗೆ ಇದು ಪಾಸಿಟಿವ್ ಎಲ್ಲ ಇದೆ, ಕಂಪನಿ ಪ್ರಾಫಿಟ್ ಎಲ್ಲ ಇದೆ. ಸೊ ಇದೊಂದು ನಮಗೆ ಗುಡ್ ಸೈನ್. ಓಕೆ, ಸೊ ಈ ತರ ಒಂದು ವೇರಿಯೇಷನ್ ಆಗಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಟೈಟನ್ ಕಂಪನಿ ನಮಗೆ ಮೇನ್ ಆಗಿ ಜ್ಯುವೆಲರಿ ಬಿಸ್ನೆಸ್ ಮಾಡುತ್ತೆ. ಅಲ್ಲಿ ನಮಗೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಯ್ತು ಅಂತಂದ್ರೆ ಡಿಮ್ಯಾಂಡ್ ಗಳು ಗೋಲ್ಡ್ ಗೆ ಕಡಿಮೆ ಆಗುತ್ತೆ. ಓಕೆ, ಜನ ಪರ್ಚೇಸ್ ಮಾಡೋದು ಕಡಿಮೆ ಮಾಡ್ತಾರೆ, ಅವಾಗ ಆಟೋಮೆಟಿಕ್ ಆಗಿ ನಮಗೆ ಸೇಲ್ಸ್ ಸ್ವಲ್ಪ ಡೌನ್ ಆಗುತ್ತೆ. ಗೋಲ್ಡ್ ಪ್ರೈಸ್ ಕಡಿಮೆ ಆಯ್ತು ಅಂದ್ರೆ ಜನ ಪರ್ಚೇಸಿಂಗ್ ಜಾಸ್ತಿ ಮಾಡ್ತಾರೆ, ಅವಾಗ ನಮ್ಗೆ ಆಟೋಮೆಟಿಕ್ ಆಗಿ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ನಾನು ಇಲ್ಲಿ ಇವ್ರದ್ದು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರೋದು, ಇದೇ ತರ ಇವ್ರದ್ದು 10 ಬಿಸ್ನೆಸ್ ಇದೆ. ಓಕೆನಾ, ಒಂದರಲ್ಲಿ ಡೌನ್ ಆದ್ರೂ ಇನ್ನೊಂದು ಪಿಕಪ್ ಮಾಡ್ಬಿಡುತ್ತೆ. ಸೊ ಟೈಟನ್ ಮೇನ್ ಅಡ್ವಾಂಟೇಜ್ ಅದು. ಹಾಗೆ ನೋಡಿ ನಮಗೆ ನೆಟ್ ಪ್ರಾಫಿಟ್ ನಾನು ಆಗ್ಲೇ ಹೇಳಿದೆ ಪಾಸಿಟಿವ್ ಎಲ್ಲ ಇದೆ, ಚೆನ್ನಾಗೇ ಇದೆ, ಸ್ವಲ್ಪ ವೇರಿಯೇಷನ್ ಇದೆ. ಸೊ ಇದು ವೇರಿಯೇಷನ್ ಆದಂಗೆ ನಮಗೆ ಸ್ಟಾಕ್ ಅಲ್ಲಿ ಕೂಡ ಅಪ್ ಅಂಡ್ ಡೌನ್ ಆಗುತ್ತೆ. ಓಕೆನಾ, ಸೊ ಸೇಮ್ ಒಂದು ಏನು ಪ್ಯಾಟರ್ನ್ ಈಗ ಆಗ್ತಾ ಇರೋದು. ಈಗ ನಾವು ಆನ್ಯುವಲ್ ರಿಸಲ್ಟ್ ನ ನೋಡುವ. ಸೊ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಿ ಆನ್ಯುವಲ್ ಸೇಲ್ಸ್ ಅಲ್ಲಿ ನಮಗೆ ಎವ್ರಿ ಇಯರ್ ನಮ್ಗೆ ಎಲ್ಲೂ ನೆಗೆಟಿವ್ ಆಗಿಲ್ಲ, ಪಾಸಿಟಿವ್ ಎಲ್ಲ ಇದೆ. ಓಕೆನಾ, ಸೊ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾನೆ ಇದೆ. ನೋಡಿ ಇಲ್ಲಿ 28,799 crores ಇಂದ ನಮಗೆ ಡೈರೆಕ್ಟ್ ಆಗಿ 40,575 crores ಹೋಯ್ತು. ಅರೌಂಡ್ ಒಂದು 60% ಜಾಸ್ತಿ ಆಗ್ಬಿಟ್ಟಿದೆ ನಮ್ಗೆ ಇಲ್ಲಿ. ಅದಾದ್ಮೇಲೆ ನೋಡಿ ನಮಗೆ ಲಾಸ್ಟ್ ಇಯರ್ 51,084 crores ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ನಮ್ಗೆ ಎವ್ರಿ ಇಯರ್ ಚೆನ್ನಾಗೇ ಇದೆ ಸೇಲ್ಸ್. ಹಾಗೆ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಎವ್ರಿ ಇಯರ್ ಚೆನ್ನಾಗೇ ಇದೆ. ಒಂದೇ ಒಂದ್ ಕಡೆ ಸ್ವಲ್ಪ ಡೌನ್ ಆಗಿದೆ, ಸೊ ಏನೋ ಒಂದು ರೀಸನ್ ಇರ್ಬೋದು. ಅದಾದ್ಮೇಲೆ ನೋಡಿ ನಮಗೆ ಮತ್ತೆ ಪಿಕಪ್ ಆಗಿದೆ. ಇಲ್ಲಿ ಯಾಕೆ ಡೌನ್ ಆಗಿದೆ ಅಂದ್ರೆ ನಮಗೆ ಕೊರೋನಾ ಎಫೆಕ್ಟ್ ಇದು. ಓಕೆನಾ, 2020 ಅಲ್ಲಿ ಕೊರೋನಾ ಬಂತಲ್ವಾ, ಅದು ನಮಗೆ 2021 ಮಾರ್ಚ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಮಗೆ ಎಫೆಕ್ಟ್ ಆಗಿದೆ. ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಚೆನ್ನಾಗೇ ಇದೆ, ಇದೊಂದು ಒಳ್ಳೆ ಪ್ರಾಫಿಟ್ ಇರುವಂತ ಕಂಪನಿ. ಹಾಗೆ ನಾವು ನೆಟ್ ಪ್ರಾಫಿಟ್ ನ ಚೆಕ್ ಮಾಡುವ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ನಮಗೆ ಇನ್ಕ್ರೀಸ್ ಇದೆ. ಓಕೆನಾ, ತುಂಬಾ ಚೆನ್ನಾಗಿದೆ ಇದು. ಹಾಗೆ ನಾವೀಗ ಮೇನ್ ಆಗಿ FII ಮತ್ತೆ DI ಗಳ ಎಂಟ್ರಿ ಯಾವ ತರ ಇದೆ ಅಂತ ನೋಡುವ. ಇದು ನಮ್ಗೆ ಏನಾಗುತ್ತೆ ಸ್ವಿಂಗ್ ಟ್ರೇಡಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದ್ರಲ್ಲಿ ಏನಾದ್ರೂ FII DI ಗಳು ಎಂಟ್ರಿ ಆಗಿದ್ದಾರೆ ಅಂತಂದ್ರೆ ನಮ್ಗೆ ಅದೊಂದು ಪಾಸಿಟಿವ್ ಸೈನ್ ಆಗುತ್ತೆ. ಹಾಗೆ ನಾವು ಫಸ್ಟ್ ಪ್ರಮೋಟರ್ ಹೋಲ್ಡಿಂಗ್ ನೋಡುವ. ಇಲ್ಲಿ ನೋಡಿ ಅವರು ಎಲ್ಲೂ ಕೂಡ ನಮಗೆ ಅವ್ರ ಹೋಲ್ಡಿಂಗ್ಸ್ ನ ಸೆಲ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಇದು ನಮಗೆ ಪಾಸಿಟಿವ್ ಸೈನ್. FII ಏನ್ ಮಾಡಿದ್ದಾರೆ ಲಾಸ್ಟ್ ಕ್ವಾರ್ಟರ್ ಗಿನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇನ್ಕ್ರೀಸ್, ಇದು ಕೂಡ ನಮಗೆ ಪಾಸಿಟಿವ್ ಸೈನ್. ಹಾಗೆ DII ಏನ್ ಮಾಡಿದ್ದಾರೆ ಅವರು ಕೂಡ ಜಾಸ್ತಿ ಮಾಡಿದ್ದಾರೆ, ಇದು ಕೂಡ ನಮಗೆ ಡಬಲ್ ಪಾಸಿಟಿವ್ ಸೈನ್. ಗವರ್ಮೆಂಟ್ ಅವರು ಅವ್ರ ಹೋಲ್ಡಿಂಗ್ಸ್ ನ ಹಾಗೆ ಇಟ್ಕೊಂಡಿದ್ದಾರೆ, ಎಲ್ಲೂ ಕೂಡ ಸೆಲ್ ಮಾಡಿಲ್ಲ. ಓಕೆ, ಪಬ್ಲಿಕ್ ಏನ್ ಮಾಡಿದ್ದಾರೆ ಸ್ವಲ್ಪ ಸೆಲ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ಈಗ ಫಾಲ್ ಆಗ್ತಿದೆಯಲ್ವಾ, ಪ್ರಾಫಿಟ್ ಬುಕಿಂಗ್ ಅವ್ರು ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಭಯ ಬಿದ್ದು. ಓಕೆ, ಓವರ್ ಆಲ್ ಆಗಿ ನಮಗೆ ಫಂಡಮೆಂಟಲ್ ಅನಾಲಿಸಿಸ್ ಏನ್ ಹೇಳ್ತಾ ಇದೆ, ಸ್ಟಾಕ್ ROC ಮತ್ತೆ ROE ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ ಕೂಡ ಜಾಸ್ತಿ ಇದೆ. ಜೊತೆಲಿ ನಮಗೆ ಕ್ವಾರ್ಟರ್ಲಿ ರಿಸಲ್ಟ್ ಹಾಗೆ ಇಯರ್ಲಿ ರಿಸಲ್ಟ್ ಕೂಡ ಚೆನ್ನಾಗಿದೆ. FII ಮತ್ತೆ DI ಡೇಟಾ ಕೂಡ ಚೆನ್ನಾಗಿದೆ. ನಮಗೆ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನು ಅಂತಂದ್ರೆ ಸ್ಟಾಕ್ PE ಬಂದು 81.71 ಇದೆ, ನಮ್ಮ ಇಂಡಸ್ಟ್ರಿಯಲ್ PE ಗಿನ್ನ ಜಾಸ್ತಿ ಇದೆ. ಸೊ ಇದೊಂದು ನನಗೆ ನೆಗೆಟಿವ್ ಪಾಯಿಂಟ್ ಇರೋದು. ಸೊ ಇದನ್ನ ಏನ್ ಮಾಡುವ ಅಂತ ನಾವು ನೆಕ್ಸ್ಟ್ ನಮ್ಮ SR ಲೆವೆಲ್ ಅನಾಲಿಸಿಸ್ ಅಲ್ಲಿ ತಿಳ್ಕೊಳ್ಳುವ. ಎಂಟ್ರಿ ತಗೋಬೇಕಾ ಬೇಡವಾ ಅನ್ನೋದನ್ನ ಈಗ ನಾವು ಡೈರೆಕ್ಟ್ ಆಗಿ ಚಾರ್ಟ್ ಗೆ ಹೋಗುವ. ಓಕೆನಾ, ಇವಾಗ ನಾವು ಟೈಟನ್ ಅಲ್ಲಿ ಒನ್ ಡೇ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ಇದೀವಿ. ಹಾಗೆ ನಮ್ಮ SR ಲೆವೆಲ್ ಕೂಡ ಎನೇಬಲ್ ಆಗಿದೆ. ಸೊ SR ಲೆವೆಲ್ ಬಗ್ಗೆ ನಾನು ಕ್ವಿಕ್ ಆಗಿ ಹೇಳಬೇಕು ಅಂತಂದ್ರೆ ಇದು ನಮ್ಮ ರೆಡ್ ಝೋನ್, ಹಾಗೆ ಇದು ಗ್ರೀನ್ ಝೋನ್, ಹಾಗೆ ಇವೆರಡು ಮಿಡಲ್ ಅಪ್ಪರ್ ಅಂಡ್ ಲೋವರ್ ಝೋನ್ಗಳು. ಹಾಗೆ ಇಲ್ಲೇನ್ ಕಾಣ್ತಿದಿಲ್ಲ ಈ ರೆಡ್ ಝೋನ್ ಗಿಂತ ಮೇಲೆ ಇರೋದು ನಮ್ಮ ಟಾರ್ಗೆಟ್ ಝೋನ್, ಹಾಗೆ ಈ ಗ್ರೀನ್ ಝೋನ್ ಗಿಂತ ಕೆಳಗಡೆ ಇರೋದು ನಮ್ಮ ಟಾರ್ಗೆಟ್ ಝೋನ್. ಓಕೆನಾ, ಡೌನ್ ಸೈಡ್ ಟಾರ್ಗೆಟ್. ಹಾಗೆ ಇದಕ್ಕಿಂತ ನಾವು ಇನ್ನ ಕೆಳಗಡೆ ಹೋದ್ರೆ ಮತ್ತೆ ನಮಗೆ ಲೆವೆಲ್ಸ್ ಗಳು ಬರ್ತವೆ, ಅವೆಲ್ಲಾನು ಟಾರ್ಗೆಟ್ ಝೋನ್ ಆಗಿರುತ್ತೆ. ಓಕೆ, ಡೌನ್ ಸೈಡ್ ಮತ್ತೆ ಅಪ್ ಸೈಡ್. ಹಾಗೆ ನೋಡಿ ಈ ಲೆವೆಲ್ ನ ನೀವು ಅಬ್ಸರ್ವ್ ಮಾಡಿ ನಮಗೆ ಪ್ರೀವಿಯಸ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ನೋಡಿ. ಇದ್ರ ಒಳಗಡೆ ಟ್ರೇಡ್ ಮಾಡಿದೆ ಅರೌಂಡ್ ಒಂದು 3 to 4 months ವರ್ಗು. ಓಕೆನಾ, ಅದಾದ್ಮೇಲೆ ನೋಡಿ ನಮ್ಗೆ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಈಗ ಟ್ರೇಡ್ ಮಾಡ್ತಾ ಇದೆ. ಸೊ ನೋಡಿ ಇದು ನಮಗೆ ಎಲೆಕ್ಷನ್ ರಿಸಲ್ಟ್ ಒಂದು ದೊಡ್ಡ ಫಾಲ್ ಆಗಿತ್ತಲ್ವಾ, ಆ ಕ್ಯಾಂಡಲ್ ಇದು. ಇಲ್ಲಿಂದ ಮೇಲೆ ಒಂದು ಮೂಮೆಂಟ್ ತಗೊಂಡು ಇದನ್ನ ಸಪೋರ್ಟ್ ತಗೊಂಡು ನೋಡಿ ಎಕ್ಸಾಕ್ಟ್ ಆಗಿ ನಮ್ಮ ಈ ಲೆವೆಲ್ ಹತ್ರನೇ ಬಂದು ಒಂದು ರೆಸಿಸ್ಟೆನ್ಸ್ ತಗೊಂಡು ನಮಗೆ ಫಾಲ್ ಆಗಿದೆ ಇವಾಗ. ಓಕೆನಾ, ಈಗ ನಾವು ನಮ್ಮ SR ಲೆವೆಲ್ ಇಟ್ಕೊಂಡು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಇವಾಗ ನಾನು ಇಲ್ಲಿ 2 ಡಿಫರೆಂಟ್ ಲೆವೆಲ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ನ ಪ್ಲಾನ್ ಮಾಡ್ತೀನಿ. ಫಸ್ಟ್ ಲೆವೆಲ್ ಯಾವುದು ಅಂತಂದ್ರೆ ಈ ಲೆವೆಲ್. ಓಕೆನಾ, ನನ್ಗೆ ಇಲ್ಲಿಂದ ಮೇಲೆ ಬಂದು ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ನನ್ನ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇಲ್ಲಿ ಎಂಟ್ರಿ ತಗೊಂತೀನಿ ಅರೌಂಡ್ ಒಂದು 3,380 ಇಂದ 3,400 ಈ ಲೆವೆಲ್ ಅಲ್ಲಿ ನಾನು ಎಂಟ್ರಿ ತಗೊಂತೀನಿ. ನನ್ನ ಟಾರ್ಗೆಟ್ ಬಂದು 3,600 ಆಗಿರುತ್ತೆ. ಓಕೆ, ಸೊ ಇದು ನನ್ನ ಟಾರ್ಗೆಟ್ ಆಗಿರುತ್ತೆ. ನನ್ನ ಸ್ಟಾಪ್ ಲಾಸ್ ಎಲ್ಲಿ ಇರುತ್ತೆ ಅಂತಂದ್ರೆ ನನ್ನ ಎಂಟ್ರಿ ಲೆವೆಲ್ ಇಂದ 100 ಪಾಯಿಂಟ್ ನನಗೆ ಇಲ್ಲಿ ಕೆಳಗಡೆ ಇರುತ್ತೆ. ಓಕೆನಾ, ಇಲ್ಲಿಗೆ ನನಗೆ ಏನಾದ್ರು ಮೊಮೆಂಟಮ್ ಅಲ್ಲಿ ಈ ಲೆವೆಲ್ ಗೆ 100 ಪಾಯಿಂಟ್ ಗೆ ಕ್ಲೋಸ್ ಕೊಡ್ತು ಅಂತಂದ್ರೆ ಕೆಳಗಡೆ ನಾನು ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಆಗ್ತೀನಿ. ಹಾಗೆ ನಾನು ಸೆಕೆಂಡ್ ಸ್ವಿಂಗ್ ಟ್ರೇಡಿಂಗ್ ಎಲ್ಲಿ ಪ್ಲಾನ್ ಮಾಡ್ತೀನಿ ಅಂದ್ರೆ ಈ 0.5 ಲೆವೆಲ್ ಅಲ್ಲಿ. ಇಲ್ಲಿ ನಾನು ಏನ್ ಮಾಡ್ತೀನಿ ಹಾಫ್ ಕ್ವಾಂಟಿಟಿ ಮಾತ್ರ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ರೀಸನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾವು ಎಕ್ಸಾಕ್ಟ್ ಆಗಿ 0.5
ಲೆವೆಲ್ ಎಲ್ಲಿ ಬರುತ್ತೆ ಅಂತ ನನ್ನ ವೇವ್ 2 ಇಂದ ವೇವ್ 3 ಗೆ ನಾವು ಡ್ರಾ ಮಾಡ್ಬಿಡುವ. ಜೊತೆಲಿ ನಮಗೆ ಈ ಪ್ರೈಸ್ ಆಕ್ಷನ್ ಝೋನ್ ಕೂಡ ಇದೇ ಲೆವೆಲ್ ಗೆ ಬರುತ್ತೆ. ಅದಕ್ಕೋಸ್ಕರ ನನಗೆ ಇದು ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಒಂದ್ಸಾರಿ ನಾವು ಸ್ಕ್ರೀನ್ ನ ಚಿಕ್ಕದ್ ಮಾಡ್ಕೊಂಡು ವೇವ್ 2 ಇಂದ ವೇವ್ 3 ವರ್ಗು ಫಿಬೊನಾಚಿ ಲೆವೆಲ್ ನ ಡ್ರಾ ಮಾಡುವ. ಹಾಗೆ ಈ ಲೆವೆಲ್ ಅಲ್ಲಿ ನಮಗೆ 0.618 ಲೆವೆಲ್ ಬರುತ್ತೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಓಕೆನಾ, ನೋಡಿ ಇವಾಗ ವೇವ್ 2 ಇಂದ ವೇವ್ 3 ಗೆ ನಾವು ಫಿಬೊನಾಚಿನ ಡ್ರಾ ಮಾಡಿದೀವಿ. ಎಕ್ಸಾಕ್ಟ್ ಆಗಿ ನಮ್ಮ 0.5 ಲೆವೆಲ್ ಇಲ್ಲಿ ಬರ್ತಾ ಇದೆ 3074. ಹಾಗೆ 0.618 ಲೆವೆಲ್ ಕೂಡ ನಮ್ಮ SR ಲೆವೆಲ್ ಹತ್ರನೇ ಬರ್ತಾ ಇದೆ. ಓಕೆನಾ, ಹಾಗೆ ಇಲ್ಲಿ ನೋಡಿ ನಮಗೆ ಒಂದು ಪ್ರೈಸ್ ಆಕ್ಷನ್ ಝೋನ್ ಇದೆ, ಇಲ್ಲೂ ಕೂಡ ಒಂದು ಪ್ರೈಸ್ ಆಕ್ಷನ್ ಝೋನ್ ಇದೆ, ಅಂದ್ರೆ ಒಂದು ಸ್ವಿಂಗ್ ಲೋ ಇದೆ ಇಲ್ಲಿ. ಓಕೆ, ಸೊ ಈಗ ನಾವೇನ್ ಮಾಡುವ, ಇಲ್ಲಿ ಒಂದು ಲೈನ್ ನ ಡ್ರಾ ಮಾಡ್ಕೊಂಡು 0.5 ಅಲ್ಲಿ ಈ ಫಿಬೊನಾಚಿನ ನಾವು ರಿಮೂವ್ ಮಾಡ್ಬಿಡುವ. ನೋಡಿ ನಾನು ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಗೆ ನಾನು ಒಂದು ಲೈನ್ ನ ಡ್ರಾ ಮಾಡ್ಕೊಂತೀನಿ. ಸೊ ನನಗೆ ಇಲ್ಲಿ SR ಲೆವೆಲ್ ಇದೆ, ಇಲ್ಲೇ ನಾನು ಲೈನ್ ನ ಡ್ರಾ ಮಾಡ್ಕೋಬೇಕು ಅಂತಿಲ್ಲ. ಈಗ ನಾನು ನನ್ನ ಫಿಬೊನಾಚಿನ ರಿಮೂವ್ ಮಾಡ್ತೀನಿ. ಓಕೆನಾ, ಈಗ ನೋಡಿ ನಮಗೆ ಇದು 0.5 ಲೆವೆಲ್ 3073. ಓಕೆ, ಹಾಗೆ ಇದು 0.618 ಲೆವೆಲ್ ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ, ಜೊತೆಲಿ ನಮ್ಮ SR ಲೆವೆಲ್. ಓಕೆ, ಅದಕ್ಕೆ ನನಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸ್ವಲ್ಪ ಹಿಂದೆ ಹೋದ್ರೆ ನನಗೆ ಪ್ರೈಸ್ ಆಕ್ಷನ್ ಝೋನ್ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಈಗ ನಾನು ಸೆಕೆಂಡ್ ಸ್ವಿಂಗ್ ಟ್ರೇಡ್ ನ ಎಲ್ಲಿ ಪ್ಲಾನ್ ಮಾಡ್ತೀನಿ ಅಂದ್ರೆ, ನನಗೆ ಹೀಗೆ ಸ್ವಲ್ಪ ಮೇಲೆ ಹೋಗಿ ಅಗೇನ್ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಈ ಲೆವೆಲ್ ಹತ್ರ ನನಗೆ ರಿಯಾಕ್ಟ್ ಮಾಡುತ್ತಾ ಅಂತ ನೋಡ್ತೀನಿ. ಇಲ್ಲಿ ಏನಾದ್ರೂ ರಿಯಾಕ್ಟ್ ಮಾಡಿ ಒಂದು ಮೊಮೆಂಟಮ್ ಗ್ರೀನ್ ಕ್ಯಾಂಡಲ್ ಕೊಡ್ತು ಅಂದ್ರೆ ಇಲ್ಲಿ ಏನ್ ಮಾಡ್ತೀನಿ, ನಾನು ಹಾಫ್ ಕ್ವಾಂಟಿಟಿನ ಎಕ್ಸಿಕ್ಯೂಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ 100 ಕ್ವಾಂಟಿಟಿ ಬೈ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ 50 ಕ್ವಾಂಟಿಟಿ ಮಾತ್ರ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾನು ಇದಕ್ಕೆ ಸ್ಟಾಪ್ ಲಾಸ್ ನ ಹಾಕಲ್ಲ. ಓಕೆನಾ, ಸೊ ಯಾಕೆ ಅಂತ ಅಂದ್ರೆ ನನಗೇನಾದ್ರೂ ಬೈ ಚಾನ್ಸ್ ಇದನ್ನ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಮತ್ತೆ 50 ಕ್ವಾಂಟಿಟಿನ ಎಕ್ಸಿಕ್ಯೂಟ್ ಮಾಡ್ತೀನಿ. ಅಥವಾ ಜಾಸ್ತಿ ಬೈ ಮಾಡೋ ಕೆಪಾಸಿಟಿ ಇದ್ರೆ ಮತ್ತೆ ಬೈ ಮಾಡ್ತೀನಿ ನಾನು ಇಲ್ಲಿ. ಓಕೆನಾ, ಇದ್ರ ಕೆಳಗಡೆ ನಾನು 100 ಪಾಯಿಂಟ್ ಇಟ್ಟು ಸ್ಟಾಪ್ ಲಾಸ್ ಹಾಕ್ತೀನಿ, 100 ಇಂದ 150 ಪಾಯಿಂಟ್. ಯಾಕಂದ್ರೆ ನನಗೆ ಇಲ್ಲಿಂದ ಟಾರ್ಗೆಟ್ ದೊಡ್ಡದಿರುತ್ತೆ, ಸೊ ರಿಸ್ಕ್ ಕೂಡ ನಾನು ಇಲ್ಲಿ ದೊಡ್ಡದಾಗಿ ಪ್ಲಾನ್ ಮಾಡಬಹುದು. ಓಕೆ, ಸೊ ಇದೊಂದು ನನ್ನ ಸ್ವಿಂಗ್ ಟ್ರೇಡಿಂಗ್ ಪ್ಲಾನ್ ಆಗಿರುತ್ತೆ. ಓಕೆನಾ, ನೋಡಿ ಇಲ್ಲಿ 50 ಕ್ವಾಂಟಿಟಿ, ಅಗೇನ್ ಇಲ್ಲಿ 50 ಕ್ವಾಂಟಿಟಿ, ಇದಕ್ಕೆ ನನಗೆ ಸ್ಟಾಪ್ ಲಾಸ್ ಇಲ್ಲ ಈ 0.5 ಲೆವೆಲ್ ಇಂದ. ನನಗೆ ಏನಾದ್ರೂ ಈ 50 ಕ್ವಾಂಟಿಟಿನೇ ಇಲ್ಲಿಂದ ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ನೋ ಪ್ರಾಬ್ಲಮ್, ನನ್ನ ಇನ್ನು ರಿಮೈನಿಂಗ್ 50 ಕ್ವಾಂಟಿಟಿ ಕ್ಯಾಪಿಟಲ್ ಏನಿದೆಯಲ್ವಾ ಅದನ್ನ ನಾನು ಬೇರೆ ಸ್ಟಾಕ್ ಅಲ್ಲಿ ಯೂಸ್ ಮಾಡ್ಕೊಂತೀನಿ ಅಷ್ಟೇ. ಓಕೆ, ಬೈ ಚಾನ್ಸ್ ಇದನ್ನ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ರಿಮೈನಿಂಗ್ 50 ಕ್ವಾಂಟಿಟಿನ ಎಕ್ಸಿಕ್ಯೂಟ್ ಮಾಡ್ತೀನಿ. ಅಥವಾ ನನ್ನ ಹತ್ರ ಇನ್ನ ಫಂಡ್ ಇದೆ ಅಂದ್ರೆ ಇನ್ನ ಜಾಸ್ತಿ ಕ್ವಾಂಟಿಟಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ಇದು ತುಂಬಾ ಕನ್ಫರ್ಮ್ ಆಗಿರುವಂತ ಲೆವೆಲ್, ಇಲ್ಲಿಂದ ರಿವರ್ಸಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ, ಅಂದ್ರೆ ಒಂದು 90% ಆಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಓಕೆ, ಇದೊಂದು ನನಗೆ ಸ್ಟ್ರಾಂಗ್ ಲೆವೆಲ್ ಕೂಡ ಆಗುತ್ತೆ. ಸೊ SR ಲೆವೆಲ್ ಜೊತೆಲಿ ನನ್ನ 0.618 ಲೆವೆಲ್ ಹಾಗೆ ನನ್ನ ಪ್ರೈಸ್ ಆಕ್ಷನ್ ಲೆವೆಲ್. ಓಕೆನಾ, ಈ 3 ಕನ್ಫರ್ಮೇಶನ್ ಇರೋದ್ರಿಂದ ಇದು ನಾನು ಸ್ಟ್ರಾಂಗ್ ಲೆವೆಲ್ ಅಂತ ಬಿಲೀವ್ ಮಾಡ್ತೀನಿ. ಹಾಗೆ ನಾನು ಮೂರನೇ ಸ್ವಿಂಗ್ ಟ್ರೇಡ್ ಎಲ್ಲಿ ಪ್ಲಾನ್ ಮಾಡ್ತೀನಿ ಅಂದ್ರೆ, ನೋಡಿ ಸ್ವಲ್ಪ ಹೀಗೆ ಮೇಲೆ ಹೋಗಿ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿ ನನಗೆ ಇಲ್ಲಿ ರಿಯಾಕ್ಟ್ ಮಾಡ್ದೇನೆ ಸೀದಾ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಇಲ್ಲೊಂದು ಸ್ವಲ್ಪ ದಿನ ನನಗೆ ರಿಯಾಕ್ಟ್ ಮಾಡಿ ಒಂದು ಮೊಮೆಂಟಮ್ ಕ್ಯಾಂಡಲ್ ಕೊಟ್ರೆ ನಾನು ಇಲ್ಲಿ ಎಂಟ್ರಿ ತಗೊಂತೀನಿ. ಇಲ್ಲಿಂದ 150 ಪಾಯಿಂಟ್ಸ್ ನಾನು ಸ್ಟಾಪ್ ಲಾಸ್ ಇಟ್ಟು ಇಲ್ಲಿಂದ ನನ್ನ ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಇದಾಗಿರುತ್ತೆ, ಹಾಗೆ ನನ್ನ ಥರ್ಡ್ ಟಾರ್ಗೆಟ್ 3600 ಆಗಿರುತ್ತೆ. ಅರೌಂಡ್ ಒಂದು ನಾನು 3 to 6 ಮಂತ್ ವರ್ಗು ಈ ಸ್ಟಾಕ್ ನಾನು ಹೋಲ್ಡ್ ಮಾಡ್ತೀನಿ ಇಲ್ಲಿ ಸ್ವಿಂಗ್ ಟ್ರೇಡಿಂಗ್ ಎಂಟ್ರಿ ತಗೊಂಡ್ರೆ. ಓಕೆ, ಸೊ ಇಲ್ಲೆಲ್ಲಾದ್ರೂ ತಗೊಂಡ್ರೆ ನಾನು 2 to 3 ಮಂತ್ಸ್ ಮ್ಯಾಕ್ಸಿಮಮ್. ಓಕೆನಾ, ಸೊ ಇದೊಂದು ನನ್ನ ಟ್ರೇಡಿಂಗ್ ಪ್ಲಾನ್ ಆಗಿರುತ್ತೆ. ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಯಾವ ತರ ಪ್ಲಾನ್ ಮಾಡ್ತೀನಿ ಅಂದ್ರೆ, ಇಲ್ಲೂ ಕೂಡ ನಾನು ಸ್ವಲ್ಪ ಕ್ವಾಂಟಿಟಿ ಆಡ್ ಮಾಡ್ತೀನಿ ಪ್ರೆಸೆಂಟ್ ಲೆವೆಲ್ ಅಲ್ಲಿ. ಯಾಕೆ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಇದು ಅಟ್ರಾಕ್ಟಿವ್ ಪ್ರೈಸ್ ನನಗೆ. ಹಾಗೆ ಇನ್ನ ಸ್ವಲ್ಪ ಕೆಳಗಡೆ ಬಂತು ಅಂದ್ರೆ ಈ ಲೆವೆಲ್ ಅಲ್ಲಿ ಕೂಡ ನಾನು ಸ್ವಲ್ಪ ಕ್ವಾಂಟಿಟಿ ಆಡ್ ಮಾಡ್ತೀನಿ. ಇನ್ನ ಸ್ವಲ್ಪ ಕೆಳಗಡೆ ಬಂತು ಅಂದ್ರೆ ಈ 0.618 ಲೆವೆಲ್ ಅಲ್ಲಿ ಕೂಡ ನಾನು ಸ್ವಲ್ಪ ಕ್ವಾಂಟಿಟಿನ ಆಡ್ ಮಾಡ್ತೀನಿ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ ಗೆ ಎಷ್ಟು ಫಾಲ್ ಆಗುತ್ತಲ್ವಾ ಅಷ್ಟು ನಮಗೆ ಆಪರ್ಚುನಿಟೀಸ್ ಆಡ್ ಮಾಡ್ಕೊಳ್ಳೋಕೆ ಸ್ಟಾಕ್ ನ. ಓಕೆನಾ, ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಅಲ್ಲಿ. ಸೊ ನನಗೆ ಟೈಟನ್ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್, ಮಾರ್ಕೆಟ್ ಕ್ಯಾಪಿಟಲ್ ದೊಡ್ಡದಿದೆ, FII DI ಎಂಟ್ರಿ ಚೆನ್ನಾಗಿದೆ, ಹಾಗೆ ನನಗೆ ಪ್ರಾಫಿಟ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಈ ಎಲ್ಲ ಪ್ಯಾರಾಮೀಟರ್ ನಾನು ನೋಡಿದೆ ಅಂತಂದ್ರೆ ನನಗೆ ಇದೊಂದು ಗುಡ್ ಸ್ಟಾಕ್. ಸೊ ನಾನು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋನ ಇದರಲ್ಲಿ ಬಿಲ್ಡ್ ಮಾಡ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಸೊ ಎಲ್ಲಿವರೆಗೂ ಹೋಗಬಹುದು ಅಂದ್ರೆ, ನಾನು 12 ಮಂತ್ಸ್ ಪ್ಲಸ್ ನಾನು ಇಲ್ಲಿ ಹೋಲ್ಡ್ ಮಾಡಿದೆ ಅಂದ್ರೆ 1 ಇಯರ್ ಗಿಂತ ಮೇಲೆ ಹೋಲ್ಡ್ ಮಾಡಿದೆ ಅಂದ್ರೆ ಮಿನಿಮಮ್ ನನಗೆ 3800 ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇದೆ ಈ ಸ್ಟಾಕ್ ಅಲ್ಲಿ. ಓಕೆನಾ, ಸೊ ಇದೊಂದು ನನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿರುತ್ತೆ. ಹಾಗೆ ಇದು ನನ್ನ ಟಾರ್ಗೆಟ್ ಕೂಡ ಆಗಿರುತ್ತೆ. ಸೊ ಈಗ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ, ಯಾವ ತರ ಸ್ವಿಂಗ್ ಟ್ರೇಡಿಂಗ್ ಪ್ಲಾನ್ ಮಾಡಿದೆ, ಹಾಗೆ ಯಾವ ತರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದೆ ಅಂತ. ಸೊ ಅರ್ಥ ಆಗಿಲ್ಲ ಅಂತಂದ್ರೆ ಪ್ರತಿಯೊಂದು ಅನಾಲಿಸಿಸ್ ನ ಒಂದ್ಸಾರಿ ರಿವೈಂಡ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾನು 2 ಲೆವೆಲ್ ಗಳು ಕೊಟ್ಟಿದ್ದೀನಿ ಡೌನ್ ಸೈಡ್. ಸೊ ಇದು ನನ್ನ ಫಸ್ಟ್ ಡೌನ್ ಸೈಡ್ ಲೆವೆಲ್ ಆಗಿದೆ, ಹಾಗೆ ಇದು ನನ್ನ ಸೆಕೆಂಡ್ ಡೌನ್ ಸೈಡ್ ಲೆವೆಲ್ ಆಗುತ್ತೆ. ಹಾಗೆ ನೀವು ಪ್ರೀವಿಯಸ್ ಅಲ್ಲಿ ಕೂಡ ನೋಡಿ ನಮ್ಮ SR ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಸೊ ನೋಡಿ ಇಲ್ಲಿಂದನೇ ನಮಗೆ ಎಕ್ಸಾಕ್ಟ್ ಆಗಿ ರಿವರ್ಸಲ್ ತಗೊಂಡಿದೆ. ಓಕೆನಾ, ನಾನು ಇವಾಗ ಜಸ್ಟ್ ನಿಮ್ಗೆ ತೋರ್ಸೋಕೋಸ್ಕರ ನಾನು 1 ಇಯರ್ ಎಕ್ಸ್ಟ್ರಾ SR ಲೆವೆಲ್ ನ ಹಾಕೊಂತೀನಿ ಅಂದ್ರೆ ಪ್ರೀವಿಯಸ್ ಚಾರ್ಟ್ ಅಲ್ಲಿ. ಸೊ ಅಲ್ಲೂ ಕೂಡ ನಿಮ್ಗೆ ಯಾವ ತರ ರಿಯಾಕ್ಟ್ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಮ SR ಲೆವೆಲ್ ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂತ. ಓಕೆ, ನೋಡಿ ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು 2023 SR ಲೆವೆಲ್ January 1st ಇಂದ December 31st ವರ್ಗು. ಓಕೆನಾ, 2023 ಅಲ್ಲಿ ನೋಡಿ ಪ್ರತಿಯೊಂದು ಲೆವೆಲ್ ಅಲ್ಲೂ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಲ್ಲೂ ಕೂಡ, ಹಾಗೆ ಇಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದೆ ಅಂತ. ಜೊತೆಲಿ ಇಲ್ಲೂ ಕೂಡ ನೋಡಿ ಇಲ್ಲೇ ಎಕ್ಸಾಕ್ಟ್ ಆಗಿ ಇಲ್ಲಿಂದ ಡೌನ್ ಬಂದಿದೆ, ಹಾಗೆ ಇಲ್ಲೊಂದು ಸ್ವಲ್ಪ ಹೋಲ್ಡ್ ಮಾಡಿ ಮೇಲೆ ಹೋಗಿದೆ, ಜೊತೆಲಿ ಇಲ್ಲಿಂದ ಮತ್ತೆ ನಮಗೆ ಇದೇ ಲೆವೆಲ್ ಗೆ ಹೋಗಿದೆ ಅಲ್ವಾ. ಪ್ರತಿಯೊಂದು ಲೆವೆಲ್ ಅಲ್ಲಿ ಕೂಡ ನಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ನಮ್ಮ SR ಲೆವೆಲ್ ಸ್ಪೆಷಾಲಿಟಿ ಅನ್ನೋದು ಎವ್ರಿ ಟೈಮ್ ನಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ, ಹಾಗೆ ಪರ್ಫೆಕ್ಟ್ ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡುತ್ತೆ. ಓಕೆನಾ, ಸೊ ಈಗ ಈ
ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಜಸ್ಟ್ ಒಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿರೋದು. So, ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಡೈಲಿ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಬಗ್ಗೆ. ಹಾಗೆ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆನೂ ನಿಮಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ದಯವಿಟ್ಟು ಆ ಚಾನಲ್ ನ ಜಾಯ್ನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.